ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕಿನ ಹಿರೇಹೊನ್ನಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದಿಂದ ನಿಧನರಾದ ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ ಸಸಿ ನೆಟ್ಟು ಶ್ರದ್ಧಾಂಜಲಿ ಅರ್ಪಿಸಿದರು. ಧಾರವಾಡ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮಲ್ಲಿಕಾರ್ಜುನ ತುದಲಬಾಗಿಯವರ ಅಮೃತ ಹಸ್ತದಿಂದ ಸಸಿ ನೆಡಲಾಯಿತು. ಸಸಿ ನೆಟ್ಟು ಮಾತನಾಡಿದ ಅವರು, ಹಸಿರಿನ ಹೆಮ್ಮೆಯನ್ನಾಗಿ, ಜೀವ ಜಗತ್ತಿಗೆ ತಾಯಿಯಾಗಿ, ಒಂದು ದೇಶವೇ ಗೌರವದಿಂದ ಉಚ್ಚರಿಸುವ ಹೆಸರಾಗಿ ಸಾಲುಮರದ ತಿಮ್ಮಕ್ಕ ತಾಯಿ ಬದುಕಿದರು. ತಮ್ಮ ಜೀವನವೇ ಒಂದು ವೃಕ್ಷ ಆರಾಧನೆ, ಬೇಸಾಯದ ಹೊಟ್ಟಿರಿ, ಬಡತನದ ದಾಳಿಗಳು, ಜೀವನದ ಕಷ್ಟಗಳು ಯಾವುದೂ ಅವರ ಮನದ ಬೇರನ್ನ ಕದಿಸಲಿಲ್ಲ. ಅವರು ನೆಟ್ಟದ್ದು ಕೇವಲ ಮರಗಳಲ್ಲ, ಈ ಜಗತ್ತಿಗೆ ಮನುಷ್ಯತ್ವದ ಬಿತ್ತನೆ. ಸಾಲುಮರದ ಹಸಿರು ಸಾಲು ಈಗಲೂ ಕೂಡ ತಾಯಿ ಅಕ್ಷರದಂತೆ ಗಾಳಿಯಲ್ಲಿ ಮರಳುತ್ತದೆ. ಅವರ ಕೈಯಲ್ಲಿ ಹುಟ್ಟಿದ ನೂರಾರು ವೃಕ್ಷಗಳು ಇಂದಿಗೂ ನಿಜವಾದ ಅವರ ಮಕ್ಕಳು ಎಂದರು. ಜಿಲ್ಲಾಧ್ಯಕ್ಷರಾದ ಪರ್ವೀನ್ ಬುಳ್ಳಣ್ಣವರ್ ಮಾತನಾಡಿ, ತಾಯಿಯಿಂದ ನಮ್ಮ ನಡುವೆ ದೇಹವಾಗಿ ಇಲ್ಲದಿದ್ರೂ ಪ್ರಕೃತಿಯ ಪ್ರತಿಯೊಂದು ಎಲೆ ಕದಲಾಟದಲ್ಲೂ ಅವರ ಉಸಿರಿನ ಸ್ಪಂದನೆ ಇಂದಿಗೂ ಬದುಕಿದೆ. ಅವರ ಹಸಿರು, ಕನಸು, ಒಲವು, ತ್ಯಾಗ ಪೀಳಿಗೆಗೆ ದಾರಿದೀಪ. ತಾಯಿ, ನಿಮ್ಮ ಜೀವನವೇ ನಮಗೆ ಪಾಠ ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುವರ್ಣ ಚೀಟೀರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸತ್ಕರ್ಮವೇ ಶಾಶ್ವತ, ಮಾನವನ ಸೇವೆಯೇ ಮಹಾಧರ್ಮ. ನಮೋ ವೃಕ್ಷ ಮಾತೆ, ನಮೋ ಹಸಿರು ತಾಯಿ, ನಮೋ ಸಾಲುಮರದ ತಿಮ್ಮಕ್ಕ. ನಿನ್ನ ಹೆಸರಿನಿಂದ ಇಂದು ಧಾರವಾಡದ ಪರಿಸರ ಪ್ರೇಮ ತಂಡದ ಸಹಯೋಗದಲ್ಲಿ ನಾವು ಬಣ್ಣ ದರ್ಪಣದ ಜೊತೆಗೆ ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿನಾಯಕ್ ದನಿಗೊಂಡ್, ಪರಿಸರ ಪ್ರೇಮ ತಂಡದ ಜಿಲ್ಲಾ ಸಂಚಾಲಕರಾದ ವೀರೇಶ್ ಹಿರೇಮಠ್, ಯಲ್ಲಾ ಲಕ್ಕಮ್ಮನವರ್, ಬಸವರಾಜ್ ಪಡ್ಗೇರ್, ಯಲ್ಲಪ್ಪ ಸಾಲುಂಕೆ, ಪಿಡಿಒ ವಿಜಯಲಕ್ಷ್ಮಿ ಬರದೂರ್, ಬಸವರಾಜ್ ಬಾಗಲ್, ಪದ್ಮಾವತಿ ಕೊಂಚರಂಗಿ, ಕಸ್ತೂರಿ ಹಪ್ಪಳದ್, ಅನ್ನಪೂರ್ಣ ಹಿರೇಮಠ್ ಮುಂತಾದವರು ಇದ್ದರು.